ಸಹೋದರರ ಸವಾಲಿನ ಹೋರಾಟಕ್ಕೆ ಒಲಿದ ಕಿತ್ತೂರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ. ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಕೆಲವು ದಿನಗಳ ಹಿಂದಷ್ಟೇ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಮುಗಿದು ಫಲಿತಾಂಶ ಹೊರಬಿದ್ದಿದೆ. ಇದೇ 10ನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಲಿದ್ದು, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಸ್ಥಾನಕ್ಕೆ ಕಿತ್ತೂರು ತಾಲೂಕಿನಿಂದ ಆಯ್ಕೆಯಾದ ನಾನಾ ಸಾಹೇಬ್ ಪಾಟೀಲ್ರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗಾದಿ ಕಿತ್ತೂರಿನಲ್ಲಿ ಕಾಂಗ್ರೆಸ್ ವೋಟಿಂಗ್ 2028ರ ವಿಧಾನಸಭಾ ಚುನಾವಣೆಗೆ ತಯಾರಿ ಹೇಗೆ, ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ. ಐತಿಹಾಸಿಕವಾಗಿ ಕಿತ್ತೂರು ತಾಲೂಕಿನ ಪ್ರಥಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥವರು ಇವರೇ ನಮ್ಮ ಹೆಮ್ಮೆಯ ನಾನಾ ಸಾಹೇಬ್ ಪಾಟೀಲ್ ಅವರು, ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರರು. ವಿಶೇಷವಾಗಿ ಹೊಸ ತಾಲೂಕಾಗಿದೆ, ಹೊಸದಾಗಿ ನಿರ್ದೇಶಕರಾಗಿದ್ದಾರೆ. ಯಾವ ರೀತಿ ಹೇಳ್ತಾರೆ ಮತ್ತೆ ಸೊಸೈಟಿಗಳ ಸಬಲೀಕರಣಕ್ಕೆ ಮತ್ತೆ ರೈತರ ಹಿತಾಸಕ್ತಿಗಾಗಿ ಯಾವ ರೀತಿ ಕೆಲಸ ಮಾಡ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಪ್ರಥಮವಾಗಿ ತಾವು ನಿರ್ದೇಶಕರಾಗಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಕ್ಕೆ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಹೇಳಿ ಸರ್, ವಿಶೇಷವಾಗಿ ಕಿತ್ತೂರು ತಾಲೂಕು ಪ್ರಥಮ, ಸಾಕಷ್ಟು ಸೊಸೈಟಿಗಳಿದಾವೆ, ಒಂದು 32ರಿಂದ 33 ಸೊಸೈಟಿಗಳಿದಾವೆ. ವಿಶೇಷವಾಗಿ ಹೊಸ ಜವಾಬ್ದಾರಿ ಇದೆ, ಹೊಸ ಸವಾಲಿದಾವೆ. ಯಾವ ರೀತಿ ಸರ್ ತಮ್ಮ ಏನಿದಾವೆ ಸೊಸೈಟಿಗಳ ಸಬಲೀಕರಣಕ್ಕೆ? ನಾ ಫಸ್ಟ್ ಟೈಮ್ ಹಿಂಗೆ ಬಂದಿದ್ದು ಕಿತ್ತೂರು ತಾಲೂಕ. ಫಸ್ಟಿಗೆ ಕಿತ್ತೂರು ತಾಲೂಕ ಎಲ್ಲ 32 ಸೊಸೈಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳಿಗೆ ಮತ್ತು ಅದರ ಕೂಡ ನಮ್ಮ ಕಾರ್ಯಕರ್ತರು, ಬಾಬಾ ಸಾಹೇಬ, ನಾನಾ ಸಾಹೇಬ್ ಅಭಿಮಾನಿಗಳು ಬಳಗ, ಎಲ್ಲ ಬಳಗದವರಿಗೆ, ಹಿರಿಯರಿಗೆ, ಎಲ್ಲ ಸ್ವಾಮೀಜಿಗಳಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಫಸ್ಟ್ ಹೇಳಿ ಸರ್, ವಿಶೇಷವಾಗಿ ಕಿತ್ತೂರು ತಾಲೂಕು ಅಂತಕ್ಕಂಥದ್ದು ಸಾಕಷ್ಟು ಹೊಸ ತಾಲೂಕು, ಹೊಸ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬೇರೆ ಸ್ಥಾನ ಘೋಷಣೆ ಆಗಿದೆ, ತಾವು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ. ಸಾಕಷ್ಟು ಸಮಸ್ಯೆಗಳಿವೆ. ನೀವು ಕಂಡಂತೆ ಸೊಸೈಟಿಗಳಲ್ಲಿ ಏನೇನು ಸಮಸ್ಯೆಗಳಿದೆ ಸರ್? ಈ ಸೊಸೈಟಿಯಾಗ ಭಾಳ ಸಮಸ್ಯೆ ಅದಾವ. ಒಂದಷ್ಟು ಮಂದಿಗೆ ಬಿಲ್ಡಿಂಗ್ ಇಲ್ಲ, ಒಂದಷ್ಟು ಮಂದಿಗೆ ಜಗಾನೂ ಇಲ್ಲ, ಬಿಲ್ಡಿಂಗ್ ಕಟ್ಕೊಳಕ್ ಜಗ ಸದೇ ಇಲ್ಲ ಅಂಥವು ಭಾಳ ಸೊಸೈಟಿ ಅದಾವು. ಅವನ್ನ ಕ್ರಮೇಣವಾಗಿ ಈಗ ನಾವು ಈ ಫಸ್ಟ್ ಬಂದನೂ ಸರಿಪಡಿಸ್ಬೇಕು. ಈಗ 30% ಇದ್ದಾರ ಅವ್ರು ಏನ್ ಮಾಡ್ಯಾರ ಅನ್ನೋದು ನಾ ಹೇಳುದಿಲ್ಲ. ಈಗ ಬಂದ ತನಗಳೇ ನಾವು ಖಂಡಿತವಾಗಿ 5 ವರ್ಷದ ಪ್ರಾಮಾಣಿಕ ಕೆಲಸ ಮಾಡಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್, ಅವ್ರಿಗೆ ಅಟ್ಲೀಸ್ಟ್ ಬಿಲ್ಡಿಂಗ್, ಅವ್ರ ಓನ್ ಬಿಲ್ಡಿಂಗ ಇದು ಜಗ ಇರುವಂಗ ಅಂತ್ರಿ ಫಸ್ಟ್ ಪ್ರಿಫರೆನ್ಸ್. 32 ಸೊಸೈಟಿಗೆ ಹಂಗ ಇರುವಂಗ ಮಾಡುದು. ಅದು ನಂದ ಅಂತಲ್ಲ, ನನ್ನ ಡಿಸಿ ಬ್ಯಾಂಕ್ ಇದ್ರಾಗ ಅಂತ ಹೇಳಲ್ಲ. ನಾವು ಸಹೋದರ MLA ಇದ್ದಿದ್ರಿಂದ ಅವ್ರ ಪಣ್ಯಾಗೂ ನಮ್ಗೆ ಅವಕಾಶ ಐತಿ. ಆ ಅವಕಾಶ ಉಪಯೋಗ ತಗೊಂಡ ಎಲ್ಲ ಸೊಸೈಟಿಗಳಿಗೆ ಬಿಲ್ಡಿಂಗ್ ಮಾಡಕ್ ಫಸ್ಟ್ ಪ್ರಿಫರೆನ್ಸ್ ಮಾಡ್ತೇವೆ. ಈಗಾಗಲೇ 18 ಸೊಸೈಟಿಗೆ ಈಗ ನಾವು 10 ಲಕ್ಷ ರೂಪಾಯಿ ಈಗ ಬಿಲ್ಡಿಂಗ್ ಫಂಡ್ ಅಂತ ಹಾಕ್ಯವು. ನಾವು ಈಗ ಈ ಇಲೆಕ್ಷನ್ಗಿಂತ ಮೊದ್ಲ ಹಾಕ್ಯವು. ಅವು ಇನ್ನೊಂದು ತಿಂಗಳಾಗ ಅವು ಆಗುದು. ಮತ್ತಿನ್ನು ಉಳಿದಾರಿಗೆ ಮುಂದಿನ ವರ್ಷ ಹಾಕಿ ಎಲ್ಲಾನು ಕವರ್ ಮಾಡ್ತೇವೆ. ಮತ್ತೆ ರೈತರಿಗೆ ಪತ್ತು ಎಲ್ಲೇ ಕಡಿಮೆ ಐತಿ, ಅವ್ರಿಗೆ ಪತ್ತು ಹೆಚ್ಚು ಮಾಡಿ ಕೊಟ್ಟ ಅದನ್ನ ರೈತರಿಗೆ 0% ಐತಿ. ಈಗ ಅದನ್ನು ಉಪಯೋಗ ಮಾಡ್ಕೊಳಕ್ ರೈತರಿಗೆ ಚಲೋ ಆಕತಿ. 0% ಇದ್ದದ ಅವಕಾಶ ಸಿಗಲಿ, ಹೆಚ್ಚು ಪತ್ತು ಮಾಡಿ ಕೊಟ್ಟ ರೈತರಿಗೆ ಒಂದು ಸೌಲಭ್ಯದಿಂದ, ಡಿಸಿ ಬ್ಯಾಂಕ್ ಸೌಲಭ್ಯದಿಂದ ಅವ್ರ ಆರ್ಥಿಕ ಪರಿಸ್ಥಿತಿ ಚಲೋ ಆಗ್ಲಿ ಅಂತ ನಾವು ಭಾಳ ಈಗ ಪ್ರಯತ್ನ ಪಟ್ಟು ನಾವು ಆತಿ, ನಮ್ಮ ಶಾಸಕರಾತಿ ಎಲ್ಲ ಕೂಡಿ ಎಲ್ಲ ಸೊಸೈಟಿ ಪ್ರಗತಿ ಯಾಕೆ ನಾವು ನಮ್ಮ ಪ್ರಾಮಾಣಿಕ ಕೆಲಸ ಮಾಡ್ತೇವೆ. ಈಗ ಮುಖ್ಯವಾಗಿ ಈ ಬಾರಿ ಮುಖ್ಯ ಸಮಸ್ಯೆ ಏನಪ್ಪಾ ಅಂದ್ರೆ ರೈತರಿಗೆ ಗೊಬ್ಬರದ ಸಮಸ್ಯೆ ಆಗೈತಿ ಸರ್. ವಿಶೇಷವಾಗಿ ತಾವು ನಿರ್ದೇಶಕರಾಗಿದ್ದ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಸಮಸ್ಯೆ ಏನಾದ್ರು ತೊಂದರೆ ಆಗ್ತಿದ್ರೆ ನೋಡ್ಕತ್ತೀರ? ಹೌದು, ಈ ಸಲ ಆಗಿದ್ದ ಅಟ್ಲೀಸ್ಟ್ ಯಾಕಂದ್ರೆ ಗೋರ್ಮೆಂಟ್ ಇಲ್ಲಿ ಬೇರೆ ಕಡೆ ಪ್ರೈವೇಟ್ದಾಗೂ ಸಿಗ್ಲಿಲ್ಲ ಗೊಬ್ಬರ. ಈಗ ನೀವು ಹೇಳುದು ಇದಕ್ಕ PKPS ಅಟ್ಟ ಅಲ್ಲ, ಹೊರಗಡೆನೂ ಗೊಬ್ಬರ ಶಾರ್ಟೇಜ್ ಇತ್ತು, ಅದಕ್ಕಾಗಿ ಸಮಸ್ಯೆ ಆಗೈತಿ. ಈ ಸಲ ನಾವು ಅದನ್ನ ಪರಿಸ್ಥಿತಿ ಎಷ್ಟೋ ಇದ್ರು ಮೊದ್ಲ ನಾವು ಮಳೆಗಾಲದಾಗ ಜೂನ್ ಜುಲೈದಾಗ ತೊಗೊಳಕ್ ಹೊಂಟ್ರ ಹಂಗಾಕತೆ. ಆಲ್ಮೋಸ್ಟ್ ಎಲ್ಲ PKPS ನಿಮ್ ಮುಖಾಂತರ ತಿಳಿಸೋದಂದ್ರ ಏಪ್ರಿಲ್ ಮೇದಾಗ ತಗೊಂಡು ಸ್ಟಾಕ್ ಇಟ್ರ ಈ ಪರಿಹಾರ ಅರ್ಧ ಸಮಸ್ಯೆ ಬಗೆಹರಿತೈತಿ. ಅದನ್ನ ಬಿಟ್ಟು ಎಲ್ಲಾರು ಜೂನ್ದಾಗ ತೊಗೊಳಕ್ ಹೋಗಾರಲ್ಲ, ಆಗ ಎಲ್ಲ ಶಾರ್ಟೇಜ್ ಆಗತ್ತದ. ಈಗ ನಾವು ಎಲ್ಲರಿಗೂ ಅದನ್ನ ಹೇಳತ್ತೇವು, ಈಗ ಒಂದು ಮೀಟಿಂಗ್ ಕರೆದು ಹೇಳ್ತೇವು. ಎಲ್ಲಾರು ಏಪ್ರಿಲ್ ಮೇದಾಗ ನಿಮ್ಗೆ ಎಷ್ಟು ಸಾಧ್ಯ ಆಗತ್ತ ಅಷ್ಟು ಗೊಬ್ಬರ ಸ್ಟಾಕ್ ಇಡ್ರಿ, ಅಂದ್ರೆ ರೈತರಿಗೆ ಚಲೋ ಆಕತಿ, ಸಿಗ್ತತಿ. ನೀವು ಒಮ್ಮೆ ಆಗ ಜೂನ್ದಾಗ ತೊಗೊಳಕ್ ಸಿಗುದಿಲ್ಲ. ಈ ಸಲ ನಾವು ಪ್ರಾಮಾಣಿಕ ಇದ್ ಮಾಡಿ ಅದನ್ನ
ಎಲ್ಲರಿಗೂ ಗೊಬ್ಬರ ಮುಟ್ಟುವಂಗಂತ ಪ್ರಯತ್ನ ಮಾಡ್ತೇವೆ. ತಾವು DCC ಬ್ಯಾಂಕ್ ಚುನಾವಣೆಯ ಅಭ್ಯರ್ಥಿ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಶೂನ್ಯದಾಗಿತ್ತು ಸರ್. ವಿಶೇಷವಾಗಿ ಸಾಕಷ್ಟು ಸವಾಲುಗಳು, ಸಮಸ್ಯೆಗಳು ಮತ್ತೆ ಸಾಕಷ್ಟು ಚಾಲೆಂಜಸ್ ತಗೊಂಡು ವಿಶೇಷವಾಗಿ ಗೆದ್ದಿದ್ದೀರಾ, ಫಿನಿಕ್ಸ್ ಅಂತ ಎದ್ದು ಬಂದಿದ್ದೀರಾ. ಯಾವ ರೀತಿ ಸರ್ ನಿಮ್ಮ ಗೆಲುವಿನ ಬಗ್ಗೆ ಒಂದ್ ಸ್ವಲ್ಪ ಸ್ಟೋರಿ ಹೇಳ್ರಲ್ಲ. ನಮ್ಮ ಗೆಲುವಿನ ಬಗ್ಗೆ ಹೇಳುವುದಂದ್ರ ಪಕ್ಷಾತೀತವಾಗಿ ನಮ್ಮ ಕಿತ್ತೂರು ತಾಲೂಕದಾಗ ನಾವು ಮೊದ್ಲ ಒಂದು ವರ್ಷದಿಂದ ಪ್ರಿಪೇರ್ ಅಡ್ಡೆ ಎಲ್ಲಾರನು ಏನ್ ಮಾಡಿರೋ ಚಲೋ ಆಕತಿ ಅಂತೇಳಿ ಎಲ್ಲಾ PKPS ಕಾಂಟ್ಯಾಕ್ಟ್ ಮಾಡಿದ್ವಿ ಎಲ್ಲಾರನ್ನು ಸದಸ್ಯರನ್ನ. ಆಗ ಅವರು ಪಕ್ಷಾತೀತವಾಗಿ ನಾವು ಹೆಲ್ಪ್ ಮಾಡ್ತೇವೆ, ನಿಮ್ಗೆ ನಿಂದಿರ್ರಿ, ನೀವು ನಿಂತ್ರ ನೀವು ಭರೋಸೆ ಕೊಡ್ತಾವ ಅಂತ ಮೊದ್ಲ ಹೇಳಿದ್ರು. ಅದಾಗಿಂದನು ಒಂದ್ 2-3 ಮೀಟಿಂಗ್ ಕರೆದಿವಿ. ನಾವು ಮೀಟಿಂಗ್ ಕರೆದಾಗೂ ಅವರು ಆಶ್ವಾಸನೆ ಕೊಟ್ರು ನಮಗ. ಅದ ಧೈರ್ಯದಿಂದ ನಾವು ಎಲ್ಲಾರು ಕೂಡಿ ಹಿಂಗ್ ಧೈರ್ಯ ಕೊಟ್ಟಾರು, ಪಕ್ಷಾತೀತವಾಗಿ ಮಾಡತಾರ ಕೂಡ ಅದ ಧೈರ್ಯದಿಂದ ನಿಂತಿವು. ಅದ್ ನಿಂತಿದ ಪ್ರಕಾರ ಅವರು ನಮಗ್ ಪಕ್ಷಾತೀತವಾಗಿ ನಮ್ಮ 10 ಇದ್ದಲ್ಲಿ 17 ಮತ, ಇನ್ನೂ 7 ಮತ ಆ ಪಕ್ಷ ಬಿಟ್ಟು ಎಲ್ಲಾರು ಒಕ್ಕಡದಿಂದ 17 ಮತ ನಮಗ್ ಹಾಕಿ ಅವ್ರೆಲ್ಲಾರು ನಮ್ಮನ್ನ ಆರಿಸ್ತಂದಾರು. ಆ ಹೊಣೆ ನಮಗ್ ಜವಾಬ್ದಾರಿ ನಮ್ಗೆ ಐತಿ ನಮ್ಮ ಮ್ಯಾಗ. ಅವ್ರದ್ದು ನಾವು ಋಣ ತೀರಿಸ್ಬೇಕಂದ್ರೆ ನಾವು ಅವ್ರಿಗೆ DC ಬ್ಯಾಂಕಿಂದ ಯಾವ ಸೌಲಭ್ಯಗಳು ಸಿಗ್ತಾವ ಅವ್ರನ್ನ ಒದಗಿಸಿ ಪ್ರಾಮಾಣಿಕವಾಗಿ ಒದಗಿಸ್ಕೊಡ್ತೇವೆ. ಇನ್ನೂ ಒಂದು ಅವಕಾಶ ಅಂದ್ರೆ ನಮ್ಗೆ ಕಿತ್ತೂರ ಚೆನ್ನಮ್ಮ 200 ವರ್ಷ ಹೆಂಗ್ ವಿಜಯೋತ್ಸವ ಸಿಕ್ಕಿತ್ತಲ್ಲ, ಹಂಗ ನನಗ ಫಸ್ಟ್ ಟೈಮ್ 100 ವರ್ಷದ DC ಬ್ಯಾಂಕಿನ ಶತಮಾನೋತ್ಸವ ಸಿಕ್ಕತ್ತೆ. ಅದು ನಮ್ಮ ಪುಣ್ಯ. ಈಗ ಇನ್ನೊಂದು ಇನ್ನ ಎಲ್ಲ ನಿರ್ದೇಶಕರಾದ್ರಿ ಎಲ್ಲ ಆದ್ರೆ ವಿಶೇಷವಾಗಿ ಕ್ರಾಸ್ ವೋಟಿಂಗ್ ಒಂದ್ ರೀತಿ ಗೊಂದಲ ಗದ್ದಲ ಇನ್ನ ಮುಗ್ದೇ ಇಲ್ಲ ಸರ್ ಕಿತ್ತೂರಿನಲ್ಲಿ. ವಿಶೇಷವಾಗಿ ಕೆಲವರು ಅಲ್ಲಿ ಅವ್ರ ಕಡೆಯವ್ರೆ ಡಾಕ್ಟರ್ ಬಸವರಾಜ್ ಪರವಣ್ಣನವರ ಮೇಲೆ ಆರೋಪ ಮಾಡ್ತವ್ರೆ, ನಮ್ಗೆ ಮೋಸ ಮಾಡಿದ್ದಾರೆ ಮತ್ತೆ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಇಲ್ಲ, ಕ್ರಾಸ್ ವೋಟಿಂಗ್ ಅವ್ನ ಒಬ್ಬಂದ ಯಾಕೆ ಹೆಸರು ತೋದ್ರಿ? 7 ವೋಟ್ ಬಂದವ, ಅವ್ರದಾಕ್ ತೋದಿಲ್ಲ. 7 ವೋಟ್ ಬಂದವ ನಮಗ್ ಒಟ್ಟ ಟೋಟಲ್ BJPನ ಒಬ್ಬಂದ ಯಾಕೆ ಮೆನ್ಷನ್ ಮಾಡ್ತೀರಿ? ಅದೇನಿಲ್ಲ. ಮತ್ ನಮ್ದು ಕೊದಾಂಪುರ್ದ್ ಮತ್ ಅವ್ರ ಓದ್ದಾರಲ್ಲ, ನಾವು ಅವ್ರದ್ದು ಏನಾರ ಹಿಂಗ ಕ್ರಾಸ್ ವೋಟಿಂಗ ನೀವು ಓದ್ದಿರಿ ಅಂತ ಹೇಳೇವು. ಇಲ್ಲ, ರಾಜಕೀಯದ ಅವರು ನಮ್ಮ ಒಯ್ಬಹುದು, ನಾವು ಅವ್ರು ಒಯ್ಬಹುದು. ವಿಶೇಷವಾಗಿ ಒಬ್ರು ಟಾರ್ಗೆಟ್ ಮಾಡೋದು ಸರಿ ಅಲ್ಲ. ಇನ್ನು 7 ಮಂದಿ ಅದ ಟೈಪ್ ನೀವು ಯಾರ್ಯಾರು ಓದ್ದಾರ ಅಂತ ಕನ್ಫರ್ಮ್ ಮಾಡ್ಕೊರಿಲ್ಲ. ಏನಪ್ಪ ಅಂದ್ರೆ ಅವ್ರೊಬ್ಬರೇ ಮಾಡಿಲ್ಲ. ಇಲ್ಲ, ನಮ್ಗ್ ಸಂಪೂರ್ಣ 7 ಮಂದಿ ಕೊಟ್ಟಾತ್ ನಮಗ್ ಬೆಂಬಲ. 17 ಮಂದಿ ಕೊಟ್ಟಾತಿ ಪಕ್ಷಾತೀತವಾಗಿ. ಇದೇನ್ ಪಕ್ಷದಲ್ಲಿದೆ. ಹೇಳಿ ಸರ್, ವಿಶೇಷವಾಗಿ ಯಾವ ರೀತಿ ಈಗ ಮತ್ತೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬೇರೆ ಬರ್ತಾ ಇದೆ. ಇನ್ನೊಂದ್ ಕಡೆ ಸಾಕಷ್ಟು ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಲಿಕ್ಕೆ ಪ್ರಥಮ ಇದ್ದವ್ರಿಗೂ ಆದ್ಯತೆ ಕೊಡೋ ಚಾಯ್ಸ್ ಇದೆ ಈಗಿನ ಸಂದರ್ಭದಲ್ಲಿ. ಎಲ್ಲ ಪ್ರೆಷರ್ಸ್ ಇದಾರೆ ಸರ್. ಯಾವ ರೀತಿ ಸರ್, ಏನು ತಾವು ಸಹ ಏನಾರು ಇಲ್ಲ, ಈ ವಿಷಯವಾಗಿ ಸೀನಿಯರ್ಸ್ ಬಾಳ ಅದಾರ ಇಲ್ಲಿ. ನಮ್ಗಿಂತ 3-4 ಸಲ ಐರಿಸ್ ಬಂದಾರ ಅದಾರು. ಮತ್ತ ನಮ್ಮ MLA ಅವರಾದಂತ ನಮ್ಮ MLA ಅವರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಹಾಗೂ ನಮ್ಮ ಮಾರ್ಗದರ್ಶಕ ಇದ್ದಾರ ಸತೀಶ್ ಜಾರಕಿಹೊಳಿ ಅವರು, ಅವ್ರೆಲ್ಲಾರು ಅದಾರ. ಅವ್ರೆಲ್ಲಾರು ಏನ್ ನಿರ್ಣಯ ತಗೋತಾರಲ್ಲ ಅದ್ರ ಪ್ರಕಾರ ನಂದು ಹೇಳುದಿಲ್ಲ. ಅವ್ರೆಲ್ಲಾರು ಏನ್ ನಿರ್ಣಯ ತಗೋತಾರು, ಅವ್ರು ಅಲ್ಲಿ ಏನ್ ಮಾಡ್ಬೇಕು, ಒಟ್ ಏನೋ ಆದ್ರೂ ಜಿಲ್ಲಾ ಇದ್ರಾಗ ಅಲ್ಲಿ ಜಿಲ್ಲಾ ಬ್ಯಾಂಕಿನ ಏನ್ ಪರಿಸ್ಥಿತಿ ಒಂದ್ಸತಿ ಸಾವುಕಾರು ನಾವು MLA ಅವ್ರು ಏನ್ ಹೇಳ್ತಾರ ಅದನ್ನ ಕೇಳ್ತಾವ. ತನತಾನಾಗಿ ಒಲದ್ ಬಂತಪ್ಪ ಅಧ್ಯಕ್ಷನೋ ಉಪಾಧ್ಯಕ್ಷನೋ, ತಾನಾಗೆ ಒಲದ್ ಬರಕ್ ಸಾಧ್ಯ ಇಲ್ಲ. ಹಂಗ ಅದ ಎಲ್ಲಾರು ಕೂಡಿ 16 ಮಂದಿ ಚರ್ಚೆ ಮಾಡಿ ಎಲ್ಲಾ ಮಾಡಿಂದ ಬರುದ. ಅದಕ್ಕೆಲ್ಲಾ ಜಿಲ್ಲಾ ಮುಖಂಡರದಾರ, ಹಿರಿಯರ ಎಲ್ಲಾ ಮುಖಂಡರದಾರ. ಅದಕ್ಕ ಬಾಲ್ಚಂದ್ ಸಾವ್ಕಾರ್ ಅದಾರು, ಸತೀಶ್ ಸಾವ್ಕಾರ್ ಅದಾರು, ಇನ್ನೂ ಅನೇಕರು ಅದಾರ ಹಿರಿಯರ. ಅವ್ರೆಲ್ಲಾರು ಕೂಡಿ ಚರ್ಚೆ ಮಾಡಿ ಯಾರು ಸೂಕ್ತ ಅನ್ನೋದು ಅವ್ರು ನೋಡ್ತಾರೋ ಅದಕ್ ಮಾಡ್ತಾರ. ಅದಕ್ ನಾವು ಅದಕ್ ಬದ್ಧ ಇರ್ತೇವೆ. ಬಂದ್ರೆ ಸ್ವೀಕಾರ ಮಾಡ್ತೀರಾ? ಇಲ್ಲಾಂದ್ರೆ ಅದಕ್ಕೆ ನಾವು ಮುಂದ ಅವ್ರ ಎಲ್ಲ ಹೇಳಿ ಅದ ಮುಂದ ಅದು ಬಂದದನ್ನ ನೋಡೋಣ. ಈಗ ನಾ ಏನ್ ಹೇಳಕ್ ಹೋಗಲ್ಲ, ಯಾಕಂದ್ರೆ ನಮ್ಕಿ ಸೀನಿಯರ್ ಅದಾರ ಬಾಳ ಮಂದಿ. ನಾವ್ ಅದನ್ನ ಹೇಳಕ್ ಹೋಗುದಿಲ್ಲ. ನಾವ್ ಸತೀಶ್ ಸಾವ್ಕಾರ್ ಕಡಿಕ್ ಫೈನಲ್ ಏನ್ ಹೇಳ್ತಾರು, MLA ಅವರು ಸತೀಶ್ ಸಾವ್ಕಾರ್ ಏನ್ ಹೇಳ್ತಾರಲ್ಲ ಅದ ಫೈನಲ್. ನಿಮ್ ಗೆಲುವಿಗೆ ಸಾಕಷ್ಟು ಜನ ಕಾರ್ಯಕರ್ತರು ಶ್ರಮ ವಹಿಸಿದ್ರೆ, ಮುಖಂಡರುಗಳು, ಸತತವಾಗಿ ನಿಮ್ಮ ಅಣ್ಣನವರು ಮತ್ತೆ ಸಾಕಷ್ಟು KPC ಸದಸ್ಯರಾಗಿದ್ದಂತ ರೋಹಿಣಿ ಅಕ್ಕ ಅವರು ಸಾಕಷ್ಟು ಜನ ಶ್ರಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಏನ್ ಕೃತಜ್ಞತೆ ಹೇಳಿ? ನಾ ಅವ್ರೆಲ್ಲರಿಗೂ ನನ್ನ ತುಂಬಾ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ಇದೇ ರೀತಿ ಮುಂದೂ ಇರೋಣ ಅಂತ ಹೇಳಿ ಅವ್ರಿಗೆ ಹೇಳಿ ನಾನು ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಇವಿಷ್ಟು ಒಟ್ಟಶೇಖರೇ ಗೊತ್ತಾಯ್ತಲ್ಲ, ಮಾನ್ಯ ನೂತನವಾಗಿ ಕಿತ್ತೂರು ತಾಲೂಕಿಗೆ DCC ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನಾನಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.